ಅಕ್ರಮ ಬಾಂಗ್ಲಾ ವಲಸಿಗರಿಗೆ ನಾನು ಕಿರುಕುಳ ಕೊಟ್ಟೇ ಕೊಡ್ತೀನಿ ಏನಿವಾಗ, ನಾನು ಅವರನ್ನು ಹೆರಾಸ್ ಮಾಡ್ತೀನಿ ಏನಿವಾಗ. ನಮ್ಮ ಸರ್ಕಾರ ಇರೋದೇ ಅವರಿಗೆ ಹೆರಾಸ್ಮೆಂಟ್ ಕೊಡೋದಕ್ಕೆ. ಅಸ್ಸಾಂನಲ್ಲಿ ಆ ರೀತಿ ಮಾಡದೇ ಇದ್ದರೆ ಈ ಡೆಮೋಗ್ರಫಿಕ್ ಚೇಂಜಿಂದಾಗಿ ಇಡೀ ಅಸ್ಸಾಮು ಮುಳುಗು ಹೋಗುತ್ತೆ. ಅಸ್ಸಾಂನಲ್ಲಿ ಧ್ರುವೀಕರಣದ ರಾಜಕಾರಣವನ್ನು ಮಾಡ್ತೇನೆ. ಇದನ್ನು ನೀವು ಕಿರುಕುಳ ಅಂತ ಅಂದ್ಕೊಳ್ಳೋದಾದರೆ ಅಂದ್ಕೊಳ್ಳಿ. ಅಸ್ಸಾಂ ಮುಖ್ಯಮಂತ್ರಿ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಸಿಂಹ ಸ್ವಪ್ನವಾಗ್ಬಿಟ್ಟಿದ್ದಾರೆ. ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧದ ಕಾರ್ಯಾಚರಣೆ ಹೇಗಿರಬೇಕು ಅನ್ನೋದನ್ನು ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ಹಿಮಂತ ಬಿಸ್ವ ಶರ್ಮಾ ಅವರಿಂದ ನೋಡಿ ಕಲ್ತ್ಕೋಬೇಕು. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಇತ್ತೀಚೆಗೆ ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಸೊ ಬೆಂಗಳೂರಿನ ಅನೇಕ ಕಡೆ ಅಕ್ರಮ ಬಾಂಗ್ಲಾ ವಲಸಿಗರು ಇರುವ ಬಗ್ಗೆ ಸಾಕಷ್ಟು ಪುರಾವೆಗಳು ಸಿಗ್ತಾ ಇವೆ, ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ, ಮತ್ತು ಅವರೇ ಒಪ್ಕೊಳ್ತಾ ಇದ್ದಾರೆ. ಹೌದು, ನಾವು ಬಾಂಗ್ಲಾದೇಶದಿಂದ ಬಂದಿದ್ದೀವಿ, ಹೌದು ನಾವು ಹೀಗೆ ಆಧಾರ್ ಕಾರ್ಡ್ ಹಿಂಗೆ ಪಡ್ಕೊಂಡ್ವಿ, ಹೌದು ನಮ್ಗೆ ಇಲ್ಲೆಲ್ಲ ಕರೆಂಟ್ ಸಿಕ್ಕಿದೆ, ಈ ಥರ. ಇಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಅಕ್ರಮ ಬಾಂಗ್ಲಾದೇಶಿಗಳನ್ನು ಹೊರಕ್ಕೆ ಕಳಿಸುವಂಥ ಒಂದು ಪ್ರಕ್ರಿಯೆಯನ್ನು ಆರಂಭ ಮಾಡೋದು ಬಿಟ್ಟು ಯಾರ್ಯಾರು ಅಕ್ರಮ ಬಾಂಗ್ಲಾದೇಶಿಗರನ್ನು ಗುರುತಿಸೋದಕ್ಕೆ ಪ್ರಯತ್ನ ಪಟ್ಟರೋ ಅಂಥವ್ರ ಮೇಲೆ ಕೇಸ್ ಹಾಕೊಂಡು ಕೂತಿದೆ. ಪುನೀತ್ ಕೆರೆಹಳ್ಳಿ ಇರ್ಬೋದು, ಮತ್ತು ಅವರ ತಂಡ ಇರ್ಬೋದು, ಡಾಕ್ಟರ್ ನಾಗೇಂದ್ರ ಇರ್ಬೋದು. ಪಾಪ ಡಾಕ್ಟರ್ ನಾಗೇಂದ್ರ ಅವರಂತೂ ಈ ಪೊಲೀಸ್ ಹೆರಾಸ್ಮೆಂಟನ್ನು ತಡೆಯೋಕ್ಕಾಗ್ದಲೇ ವಿಧಾನಸೌಧದ ಮುಂದೆ ಆತ್ಮಹತ್ಯೆ ಮಾಡೋಕ್ಕೆ ಹೋಗ್ಬಿಟ್ಟಿದ್ರು. ಇನ್ನು ಪುನೀತ್ ಕೆರೆಹಳ್ಳಿ ಅವ್ರ ಮೇಲಂತೂ ಕೇಸ್ ಮೇಲೆ ಕೇಸು ಹಾಕ್ತಾನೆ ಇದ್ದಾರೆ. ಯಾರ ಮೇಲೆ ಆ್ಯಕ್ಷನ್ ತೊಗೋಬೇಕೋ ಅವ್ರ ಮೇಲೆ ತಗೊಳ್ದಲೆ ಅಕ್ರಮ ಬಾಂಗ್ಲಾದೇಶಿಗಳು ಇದ್ದಾರೆ ನೋಡಿ ಇಲ್ಲಿ ಅಂತ ತೋರಿಸಿದವ್ರ ಮೇಲೆ ಆ್ಯಕ್ಷನ್ ತಗೊಳ್ಳುವಂಥ ಒಂದು ಸರ್ಕಾರವನ್ನು ನಾವು ಇವತ್ತು ಹೊಂದಿದ್ದೇವೆ. ಇಲ್ಲಿ ಅಂಥವ್ರ ಮೇಲೆ ಆರೋಪ ಏನು ಅಂತಂದರೆ, ಇವರು ಅಮಾಯಕರ ಮನೆಗಳ ಮೇಲೆ ದಾಳಿ ಮಾಡೋ ರೀತಿಯಲ್ಲಿ ಮಾಡಿದ್ರು, ಅಮಾಯಕರಿಗೆ ಕಿರುಕುಳ ಕೊಟ್ಟರು, ಅವರ ಮನೆಗಳಿಗೆ ಅಕ್ರಮ ಪ್ರವೇಶ ಮಾಡಿದ್ರು. ಅರೆ, ಅವರು ದೇಶಕ್ಕೆ ಅಕ್ರಮ ಪ್ರವೇಶ ಮಾಡಿದ್ದಾರೆ, ಇವರು ಅವರ ಮನೆಗಳಿಗೆ ಅಕ್ರಮ ಪ್ರವೇಶ ಮಾಡಿದ್ರು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಕಣ್ಣೀರು ಸುರಿಸ್ತಾ ಇದ್ದಾರೆ ಅಕ್ರಮ ವಲಸಿಗರ ಪರವಾಗಿ. ಭಾರತದ ಕಾನೂನುಗಳಿರೋದು ಭಾರತೀಯರಿಗಾಗಿ, ಬಾಂಗ್ಲಾದೇಶಿಯರಿಗಾಗಿ ಅಲ್ಲ. ಅದರಲ್ಲೂ ಮುಖ್ಯವಾಗಿ ಅಕ್ರಮವಾಗಿ ಭಾರತಕ್ಕೆ ಬಂದು ಇಲ್ಲಿ ಭಾರತೀಯರ ಉದ್ಯೋಗವನ್ನು ಕಸಿತಾ ಇರುವಂಥವ್ರಿಗಲ್ಲ. ಸೊ ಭಾರತೀಯರಿಗೆ ಕಾನೂನಿನ ಪಾಠ ಮಾಡೋದನ್ನು ಅಕ್ರಮ ಬಾಂಗ್ಲಾ ವಲಸಿಗರ ವಿಚಾರದಲ್ಲಿ ಬಿಟ್ಟುಬಿಡಿ. ಸೋ ಕಾಲ್ಡ್ ಸೆಕ್ಯುಲರಿಸ್ಟ್ಗಳು. ನಾನು ಇಷ್ಟೆಲ್ಲ ವಿಚಾರಗಳನ್ನು ಯಾಕೆ ಹೇಳಬೇಕಾಗಿ ಬಂತು ಅಂತಂದರೆ, ಅಕ್ರಮ ಬಾಂಗ್ಲಾ ವಿಚಾರದಲ್ಲಿ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಏನು ಮಾಡ್ತಾ ಇದ್ದಾರೆ ಅದನ್ನು ನಾನು ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡ್ತೇನೆ. ಅದಕ್ಕೆ ಮುಂಚೆ ಹೊಸದಿಗಂತ ಡಿಜಿಟಲ್ ಚಾನಲನ್ನು ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಕಂಪ್ಲೀಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಿಮಂತ ಬಿಸ್ವ ಶರ್ಮಾ ಅಸ್ಸಾಂ ಮುಖ್ಯಮಂತ್ರಿ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಸಿಂಹ ಸ್ವಪ್ನವಾಗ್ಬಿಟ್ಟಿದ್ದಾರೆ. ಅವರು ಒಂದು ಮಾತನ್ನು ಹೇಳ್ತಾರೆ, ಏನು? ಎಸ್, ಅಕ್ರಮ ಬಾಂಗ್ಲಾ ವಲಸಿಗರಿಗೆ ನಾನು ಕಿರುಕುಳ ಕೊಟ್ಟೇ ಕೊಡ್ತೀನಿ ಏನಿವಾಗ, ನಾನು ಅವರನ್ನು ಹೆರಾಸ್ ಮಾಡ್ತೀನಿ ಏನಿವಾಗ. ನಮ್ಮ ಸರ್ಕಾರ ಇರೋದೇ ಅವರಿಗೆ ಹೆರಾಸ್ಮೆಂಟ್ ಕೊಡೋದಕ್ಕೆ, ಅವರಿಗೆ ಕಿರುಕುಳ ಕೊಡೋದಕ್ಕೆ. ನಾನು ಅದನ್ನು ಮಾಡೇ ಮಾಡ್ತೀನಿ. ಅಸ್ಸಾಂನಲ್ಲಿ ಆ ರೀತಿ ಮಾಡದೇ ಇದ್ದರೆ ಈ ಡೆಮೋಗ್ರಫಿಕ್ ಚೇಂಜಿಂದಾಗಿ ಇಡೀ ಅಸ್ಸಾಮು ಮುಳುಗು ಹೋಗುತ್ತೆ, ಅಸ್ಸಾಂ ಸಂಸ್ಕೃತಿ ನಾಶ ಆಗುತ್ತೆ, ಅಸ್ಸಾಮಿಗಳು ಉದ್ಯೋಗ ಕಳ್ಕೋತಾರೆ. ಈ ಮಾತನ್ನು ಅವರು ನೇರವಾಗಿ ಹೇಳ್ತಾರೆ. কেছ দিয়ক, পুলিচে বিচাৰ কৰিব, কিন্তু মিয়াকেতো কষ্ট দিব গৈছিল নহয়। গতিকে যোনে যেনেকে পাৰে মিয়াক কষ্ট দিয়ক না, আপুনিও দিয়ক না। ৰিক্সাত উঠিলে 5 টকা ভাড়া হ'লে 4 টকা দি দিব। কষ্ট খালেহে অসমৰ পৰা যাব। ৰাতিটো 9টাত গৈছিলে, মইতো কওঁ মিয়াক কষ্ট দিব ৰাতি 12টাতো যাওক ক'ৰবাত যাব খুজিলে। এইবিলাক কোনো ইছ্যু নহয়। ಹಿಮಂತ ಬಿಸ್ವ ಶರ್ಮಾ ಅವರು ಬಿಜೆಪಿಯ ಡೈರೆಕ್ಟ್ ಮಿಯಾರ್ ಎಗೇನ್ಸ್ಟ್ আছে. ಹಾಗಾಗಿಯೇ ನಾನು ಅಸ್ಸಾಂನಲ್ಲಿ ಧ್ರುವೀಕರಣದ ರಾಜಕಾರಣವನ್ನು ಮಾಡ್ತೇನೆ. ಸೋಕಾಲ್ಡ್ ಸೆಕ್ಯುಲರಿಸ್ಟ್ಗಳು ಒಂದು ಆರೋಪ ಮಾಡೋದು ಬಿ ಜೆ ಪಿ ಮೇಲೆ ಏನು ಅಂತಂದರೆ, ಇವರು ಪೋಲರೈಸೇಷನ್ ಮಾಡ್ತಾ ಇದ್ದಾರೆ ರಾಜಕಾರಣದಲ್ಲಿ ಅಂತ, ಧ್ರುವೀಕರಣ ಮಾಡ್ತಾ ಇದ್ದಾರೆ. ಅದನ್ನು ಹಿಮಂತ ಬಿಸ್ವ ಶರ್ಮಾ ನೇರವಾಗಿ ಹೇಳ್ತಾರೆ, ಎಸ್ ನಾನು ಮಾಡ್ತೀನಿ, ನಾನು ಧ್ರುವೀಕರಣದ ರಾಜಕಾರಣವನ್ನೇ ಮಾಡ್ತೇನೆ. ಆದರೆ ನಾನು ಮಾಡ್ತಿರೋದು ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಧ್ರುವೀಕರಣ ಅಲ್ಲ. ನಾನು ಮಾಡ್ತಾ ಇರೋದು ಅಸ್ಸಾಮಿಗಳು ಮತ್ತು ಬಾಂಗ್ಲಾದೇಶಿಯರ ಧ್ರುವೀಕರಣ. ಅಸ್ಸಾಮಿಗಳು ಅದು ಹಿಂದೂ ಆಗಿರಲಿ ಮುಸ್ಲಿಮರಾಗಿರಲಿ ಅವರ ಪರವಾಗಿಯೇ ನಾನು ಮಾಡ್ತೇನೆ, ಬಾಂಗ್ಲಾದೇಶಿಯರ ವಿರುದ್ಧವಾಗಿ ಮಾಡ್ತೇನೆ. ಅಸ್ಸಾಂ ಉಳಿಬೇಕು ಅಂತಂದರೆ ಮುಂದಿನ 20 ವರ್ಷಗಳಲ್ಲಿ ನಾನು ಧ್ರುವೀಕರಣದ ರಾಜಕಾರಣವನ್ನೇ ಮಾಡಬೇಕು ಅಂತ ನೇರವಾಗಿ ಹೇಳ್ತಾರೆ. ಅವ್ರ ಮಾತನ್ನು ಒಂದ್ಸಲಿ ಕೇಳಿಸ್ಕೊಳ್ಳಿ. ಅಸ್ಸಾಂ ಈಸ್ ಎ ಪೊಲರೈಸ್ಡ್ ಸೊಸೈಟಿ. ನೆಕ್ಸ್ಟ್ 30 years we have to practice politics of polarization if you want to live.
If you want to surrender, then surrender. But as a Assamese, I don't want to surrender. So I will fight, I will polarize. But polarization is not between Hindu and Muslim. Polarization between Assamese and Bangladeshi. That is the difference. So we don't fight with Assamese Muslim. We only fight with Bangladeshi Muslim. What is the problem on? ಸೊ ನೋಡಿದ್ರಲ್ಲ ಸ್ನೇಹಿತರೆ, ಸೊ ಅಕ್ರಮ ಬಾಂಗ್ಲಾ ವಲಸಿಗರ ವಿಚಾರದಲ್ಲಿ ಯಾವ ರೀತಿ ಕಟ್ಟುನಿಟ್ಟಾಗಿ ಇವರು ಮಾಡ್ತಾ ಇದ್ದಾರೆ ಅಂತ. ಇವರು ಬರೀ ಬಾಯಿ ಮಾತಿನಲ್ಲಿ ಹೇಳ್ತಾ ಇಲ್ಲ, ಇಟ್ ಈಸ್ ನಾಟ್ ಜಸ್ಟ್ ರೆಟಾರಿಕ್. ಅವರು ಆ ರೀತಿ ಕಠಿಣವಾದ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಅವರು ಏನೇನು ಕ್ರಮ ಕೈಗೊಳ್ತಾ ಇದ್ದಾರೆ ಅಕ್ರಮ ಬಾಂಗ್ಲಾ ವಲಸಿಗರನ್ನು ಪತ್ತೆ ಮಾಡೋದಕ್ಕೆ ಮತ್ತು ಅವರನ್ನು ಹೊರಕ್ಕೆ ಹಾಕೋದಕ್ಕೆ. ಮೊದಲನೇದು, ಅಕ್ರಮ ಬಾಂಗ್ಲಾ ವಲಸಿಗರು ಎಲ್ಲಿ ಕಾಣ್ತಾರೋ ಅಲ್ಲೆಲ್ಲ ದಯವಿಟ್ಟು ತಕ್ಷಣವೇ ಚುನಾವಣಾ ಆಯೋಗಕ್ಕೆ ದೂರು ಕೊಡಿ. ಫಾರ್ಮ್ ನಂಬರ್ 7 ಡಿಲೀಷನ್ ಆಫ್ ನೇಮ್ಸ್, ಈ ರೀತಿ ಅರ್ಜಿಯನ್ನು ಚುನಾವಣಾ ಆಯೋಗಕ್ಕೆ ಹಾಕಿ ಅಂತ ಪಕ್ಷದ ಕಾರ್ಯಕರ್ತರಿಗೆ ನೇರವಾಗಿ ಕರೆ ಕೊಟ್ಟಿದ್ದಾರೆ. যিমান কমপ্লেইন হৈছে মোৰে অৰ্ডাৰত হৈছে. ময়ে বিজেপিৰ মানুহবিলাকক কৈছোঁ যে অলপ চলপ মিয়াবিলাকৰ ওপৰত কমপ্লেইন দি থাকক. এইটোত কোনো তাত লুকুৱাবলগীয়া একো নাই. মই মিটিং পাতিছোঁ, মই ভিডিঅ' কনফাৰেন্স কৰিছোঁ আৰু মই কৈছোঁ সকলোকে য'ত যিমান পাৰে ফৰ্ম 7 ঢালক. ಯಾವುದೇ ಮುಲಾಜಿ ಇಟ್ಕೋಬೇಡಿ. ಸೊ ಈಗಾಗಲೇ 5 ಲಕ್ಷ ಅರ್ಜಿಗಳು ಚುನಾವಣಾ ಆಯೋಗಕ್ಕೆ ಹೋಗಿವೆ. ಇಂತಿಂಥ ಅಡ್ರೆಸ್ನಲ್ಲಿ, ಇಂತಿಂಥ ಜಾಗದಲ್ಲಿ, ಇಂತಿಂಥ ರಸ್ತೆಯಲ್ಲಿ, ಇಂತಿಂಥ ಗ್ರಾಮದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ, ದಯವಿಟ್ಟು ಪರಿಶೀಲನೆ ಮಾಡಿ ಅಂತ ಚುನಾವಣಾ ಆಯೋಗಕ್ಕೆ ಫಾರಂ ನಂಬರ್ 7 ಸಮೇತ ಈಗಾಗಲೇ 5 ಲಕ್ಷ ಅರ್ಜಿ ಹೋಗಿದೆ. ಸೊ ಹಿಮಂತ ಬಿಸ್ವ ಶರ್ಮಾ ಹೇಳ್ತಾರೆ, ಇದನ್ನು ನೀವು ಕಿರುಕುಳ ಅಂತ ಅಂದ್ಕೊಳ್ಳೋದಾದರೆ ಅಂದ್ಕೊಳ್ಳಿ, ಐ ಡೋಂಟ್ ಕೇರ್. ಬರೀ ಪಕ್ಷದ ಕಾರ್ಯಕರ್ತರಷ್ಟೇ ಅಲ್ಲ, ಸರ್ಕಾರಿ ಯಂತ್ರ ಕೂಡ ಈ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ನೋಟಿಸ್ ಕೊಡುವಂಥ ಕಾರ್ಯವನ್ನು ಮುಂದುವರಿಸುತ್ತೆ, ಅವರ ಮನೆ ಬಾಗಿಲು ತಟ್ಟುತ್ತೆ. ಇದನ್ನು ನೀವು ಕಿರುಕುಳ, ಹೆರಾಸ್ಮೆಂಟ್ ಅಂತ ಅಂದ್ಕೊಂಡ್ರೆ ಅಂದ್ಕೊಳ್ಳಿ, ನನಗೇನೂ ಅಭ್ಯಂತರ ಇಲ್ಲ. ಇನ್ನು ಎರಡನೇದು, ಅವರು ಯಾವ ಕ್ರಮ ಕೈಗೊಂಡಿದ್ದಾರೆ ಅಂತಂದರೆ, ಯಾರ್ಯಾರು ಅಕ್ರಮ ವಲಸಿಗರು ಅನ್ನೋದು ಸಾಕ್ಷಿ ಸಮೇತ, ಪುರಾವೆ ಸಮೇತ ಸಿಕ್ಕಾಕೊಂಡ್ರೋ ಅವ್ರನ್ನೆಲ್ಲ ಮುಲಾಜಿಲ್ದಂಗೆ ಬಾರ್ಡ್ರ್ ಹತ್ರ ಕರ್ಕೊಂಡು ಹೋಗೋದು, ಬಾರ್ಡ್ರಿಂದ ಆಚೆ ಕಡೆಗೆ ದಬ್ಬಿಡೋದು, ಏನಾದರೂ ಮಾಡ್ಕೊಳ್ಳಿ, ವಿ ಆರ್ ಲೀಸ್ಟ್ ಬಾದರ್ಡ್ ಅನ್ನೋ ರೀತಿಯಲ್ಲಿ. ಈಗಾಗಲೇ ನೂರಾರು ಅಕ್ರಮ ವಲಸಿಗರನ್ನು ಈ ರೀತಿ ಅಧಿಕೃತವಾಗಿ ಈಗಾಗಲೇ ಹೊರಗೆ ಹಾಕಿದ್ದಾರೆ ಅಸ್ಸಾಂನಲ್ಲಿ. ಇದು ಏನೇನು ಸಾಲದು ಅಂತಲೂ ಹೇಳ್ತಾರೆ ಹಿಮಂತ ಬಿಸ್ವ ಶರ್ಮಾ. ಇನ್ನು ಲಕ್ಷಾಂತರ ಮಂದಿ ಇದ್ದಾರೆ, ಅವರೆಲ್ಲ ಪತ್ತೆ ಮಾಡದೆ ಬಿಡೋದಿಲ್ಲ ಅಂತ. ಇನ್ನು ಮೂರನೇ ಅಂಶ, 1950ರ ಒಂದು ಕಾಯ್ದೆ ಇತ್ತು ಸ್ನೇಹಿತರೆ, ಏನು ಅಕ್ರಮ ವಲಸಿಗರ ಉಚ್ಚಾಟನೆ ಕಾಯ್ದೆ. ಸ್ವಾತಂತ್ರ್ಯ ಬಂದ ಹೊಸದರಲ್ಲಿ ಆರಂಭದ 3-4 ವರ್ಷಗಳು ಬಾಂಗ್ಲಾದೇಶದಿಂದ ಯಾರ್ಯಾರು ಅಕ್ರಮವಾಗಿ ಬಂದಿದ್ದರು, ದೇಶ ವಿಭಜನೆ ಆದಾಗ ಅವ್ರನ್ನೆಲ್ಲ ಹೊರಕ್ಕೆ ಹಾಕುವಂಥ ಕಾಯ್ದೆ ಅದು. ಆಗ ಆ ಕಾಯ್ದೆಗೆ ಜಾರಿಗೆ ಆಗಿನ ಸರ್ಕಾರಗಳು ಮುಂದಾಗಿದ್ದು. ಆ ಕಾಯ್ದೆ ಏನು ಹೇಳುತ್ತೆ ಅಂತಂದರೆ, ಸ್ಥಳೀಯ DC-ಗೆ ಅಧಿಕಾರ ಕೊಟ್ಬಿಡುತ್ತೆ. ಏನು, ನಿಮ್ಮ ಜಿಲ್ಲೆಯಲ್ಲಿ ಯಾರ್ಯಾರು ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ ಅವರನ್ನು ಐಡೆಂಟಿಫೈ ಮಾಡೋದು, ಅವರನ್ನು ಹೊರಕ್ಕೆ ಹಾಕುವಂಥ ಒಂದು ಪ್ರಕ್ರಿಯೆಯನ್ನು ಶುರು ಮಾಡೋದು ನಿಮ್ಮ ಜವಾಬ್ದಾರಿ. ನೀವು ಯಾರನ್ನೂ ಕೇಳಬೇಕಾಗಿಲ್ಲ. ಇದಕ್ಕೋಸ್ಕರ ಫಾರಿನರ್ಸ್ ಟ್ರಿಬ್ಯೂನ್ ಅಂತ ಏನಿದೆ, ಅದಕ್ಕೆ ಹೋಗಿ ಅಲ್ಲಿ ಅರ್ಜಿ ಸಲ್ಲಿಸಿ ಅಲ್ಲಿ ನ್ಯಾಯ ತೀರ್ಪು ಮಾಡಿ ಅದು ತೀರ್ಪು ಬರೋವರೆಗೂ ಕಾಯಬೇಕಾಗಿಲ್ಲ. ನೀವು ಮುಲಾಜಿಲ್ದಂಗೆ DC-ಗಳು ಅವ್ರ ಮೇಲೆ ಕ್ರಮ ತಗೊಳ್ಬೋದು. ರಾಜ್ಯ ಸರ್ಕಾರಕ್ಕೆ ರಿಪೋರ್ಟ್ ಕೊಡಿ, ರಾಜ್ಯ ಸರ್ಕಾರ ಅವರನ್ನು ಹೊರಕ್ಕೆ ಹಾಕುತ್ತೆ. ಈ ರೀತಿಯ ಒಂದು ಕಾನೂನು ಅಸ್ಸಾಂನಲ್ಲಿದೆ. ಆದರೆ ಆಗ ಒಂದಷ್ಟು ವರ್ಷಗಳ ಕಾಲ ಈ ಕಾನೂನು ಜಾರಿಯಲ್ಲಿತ್ತು. ಆದರೆ ಆಗಲೇ ಇದಕ್ಕೆ ಸಾಕಷ್ಟು ವಿರೋಧ ಬಂತು. ಸೋಕಾಲ್ಡ್ ರಾಜಕೀಯ ಪಕ್ಷಗಳು, ಸೆಕ್ಯುಲರ್ ಅನ್ಸ್ಕೊಂಡವರು ಇದಕ್ಕೆಲ್ಲ ವಿರೋಧವನ್ನು ವ್ಯಕ್ತಪಡಿಸ್ತಾ ಬಂದರು. ಹಾಗಾಗಿ ಆ ಕಾಯ್ದೆಯನ್ನು ಕಸದ ಬುಟ್ಟಿಗೆ ಹಾಕ್ಬಿಡ್ತು. ಅಲ್ಲಿ ಆಗಿನಿಂದ ಇಲ್ಲಿಯವರೆಗಿನ ಎಲ್ಲ ಸರ್ಕಾರಗಳು ಮುಟ್ಟಕ್ಕೆ ಹೋಗಲಿಲ್ಲ ಆ ಕಾಯ್ದೆನ. ಆದರೆ ಹಿಮಂತ ಬಿಸ್ವ ಶರ್ಮಾ ಮತ್ತೆ ಆ ಕಾಯ್ದೆಯನ್ನು ಬುಟ್ಟಿಯಿಂದ ಎತ್ತುಕೊಂಡು ಟೇಬಲ್ ಮೇಲೆ ಇಟ್ಟಿದ್ದಾರೆ. ಎಲ್ಲ DC-ಗಳಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈಗ ಅಲ್ಲಿ ಅಕ್ರಮ ಬಾಂಗ್ಲಾರನ್ನು ಪತ್ತೆ ಹಚ್ಚೋದಕ್ಕೆ ಈಸಿ ಆಗಿದೆ. ಅಷ್ಟೇ ಅಲ್ಲ, ಅಕ್ರಮ ಬಾಂಗ್ಲಾ ವಲಸಿಗರು ಯಾರಿದ್ದಾರೆ ಅವರಿಗೇ ಭಯ ಶುರುವಾಗಿದೆ. ಯಾಕೆ ಬೇಕಪ್ಪ, ನಾವೇ ಹೋಗ್ಬಿಡೋಣ ಅನ್ನುವಂಥ ಮನಸ್ಥಿತಿಗೆ ಸಾಕಷ್ಟು ಗ್ರಾಮಗಳಲ್ಲಿ ಈಗಾಗಲೇ ಅಕ್ರಮ ವಲಸಿಗರು ಬಂದಿದ್ದಾರೆ. ಅವರ ಗಂಟು ಮುಟ್ಟೆ ಕಟ್ಕೊಂಡು ಹೊರಡೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಇದು ಹಿಮಂತ ಬಿಸ್ವ ಶರ್ಮಾ ಕೈಗೊಂಡಿರುವ ಕ್ರಮಗಳು. ಇನ್ನು ನಾಲ್ಕನೇದು ಏನು ಅಂತಂದರೆ, ಆ ಇನ್ಫಿಲ್ಟ್ರೇಷನನ್ನು ತಡೆಯೋದು. ಇತ್ತೀಚಿನ ದಿನಗಳಲ್ಲಿ ಅಕ್ರಮ ವಲಸೆ ಬರುವಂಥವರ ಮೇಲೆ ಕಣ್ಣಿಡೋದು. ಗಡಿಗಳಲ್ಲೇನೋ ಗಡಿ ಭದ್ರತಾ ಪಡೆಗಳಿರ್ತವೆ, ಅದಾದ ನಂತರದಲ್ಲಿ ಯಾರು ಬರ್ತಾರಲ್ಲ ಅದನ್ನೂ ತಪ್ಪಿಸ್ಕೊಂಡು ಒಳಗೆ ಬರ್ತಾರಲ್ಲ, ಅಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ,
ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ, ಸ್ಥಳೀಯ ಕಾರ್ಯಕರ್ತರಿಗೆ, ಸ್ಥಳೀಯ ಅಧಿಕಾರಿಗಳಿಗೆ ಸಂಪೂರ್ಣ ಅಧಿಕಾರವನ್ನು ಕೊಟ್ಟಿದ್ದಾರೆ. ಯಾರ್ಯಾರು ಅಕ್ರಮ ಅಂತ ಅನಿಸುತ್ತೋ ಅವರ ಬಗ್ಗೆ ಮುಲಾಜಿಲ್ದಲ್ಲೇ ನೀವು ರಿಪೋರ್ಟ್ ಮಾಡಿ ಅಂತ. ಹಾಗಾಗಿ ಹೊಸದಾಗಿ ಅಕ್ರಮವಾಗಿ ಬಂದಂಥವ್ರಿಗೂ ಕೂಡ ಈಗ ಅಲ್ಲಿ ಇರೋದು ಕಷ್ಟ ಆಗಿದೆ, ಬರೋದು ಅಷ್ಟೇ ಕಷ್ಟ ಆಗಿದೆ. ಹಾಗಾಗಿ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧದ ಕಾರ್ಯಾಚರಣೆ ಹೇಗಿರಬೇಕು ಅನ್ನೋದನ್ನು ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ಹಿಮಂತ ಬಿಸ್ವ ಶರ್ಮಾ ಅವರಿಂದ ನೋಡಿ ಕಲ್ತ್ಕೋಬೇಕು. ಅಕ್ರಮ ಬಾಂಗ್ಲಾ ವಲಸಿಗರು ಅಯ್ಯೋ ಪಾಪ ಮಾನವೀಯತೆ, ಖಂಡಿತ ಮಾನವೀಯ ಮೌಲ್ಯಗಳು ಎಲ್ಲರ ಮನಸ್ಸಿನಲ್ಲೂ ಇರಬೇಕು. ನಾನು ಅದನ್ನಿಲ್ಲ ಅಂತಿಲ್ಲ. ಎಲ್ಲ ಮಾನವರು ಒಂದೇ, ಎಲ್ಲರಿಗೂ ಬದುಕುವ ಹಕ್ಕಿದೆ. ಆದರೆ ಇಲ್ಲಿರುವವರ ಬದುಕುವ ಹಕ್ಕನ್ನು ಕಸಿದುಕೊಂಡು, ಇಲ್ಲಿರುವವರ ಉದ್ಯೋಗವನ್ನು ಕಸಿದುಕೊಂಡು, ಇಲ್ಲಿರುವವರ ನೆಮ್ಮದಿಯನ್ನು ಕಸಿದುಕೊಂಡು ಯಾರು ಬದುಕ್ತಾರೋ, ಯಾರು ಭಾರತದ ಪ್ರಜೆಯೇ ಅಲ್ವೋ ಅವ್ರ ಮೇಲೆ ಯಾಕೆ ಮಾನವೀಯತೆ ತೋರಿಸ್ಬೇಕು? ಇದಲ್ವ ಪ್ರಶ್ನೆ. ಹಿಮಂತ ಬಿಸ್ವ ಶರ್ಮಾ ಕೇಳ್ತಿರೋದು ಇದನ್ನೇ. ಹಾಗಾಗಿ ಅವರು ಅವ್ರ ದೇಶದಲ್ಲಿ ನೆಮ್ಮದಿಯಾಗಿರಲಿ, ನಮಗೆ ನಮ್ಮ ದೇಶದವರು ನೆಮ್ಮದಿಯಾಗಿರೋದಕ್ಕೆ ಬಿಡಲಿ. ಸೊ ಹಿಮಂತ ಬಿಸ್ವ ಶರ್ಮಾ ಅವರ ಈ ಕ್ರಮ ಕರ್ನಾಟಕ ಸರ್ಕಾರ ಅನುಸರಿಸುತ್ತೆ ಅನ್ನೋದು ಖಂಡಿತ ನಿರೀಕ್ಷೆ ಇಲ್ಲ. ಅಟ್ಲೀಸ್ಟ್ ಒಂದು ಪ್ರಕ್ರಿಯೆನಾದರೂ ಶುರು ಮಾಡಿದೆಯಾ? ಅದೂ ಇಲ್ಲ. ಈ ರೀತಿ ಅಕ್ರಮ ಬಾಂಗ್ಲನ್ನರನ್ನು ಗುರುತಿಸುವವರ ವಿರುದ್ಧವೇ ಕ್ರಮ ಕೈಗೊಳ್ತಾ ಇದೆ ಸರ್ಕಾರ. ಡೆಮೋಗ್ರಫಿ ಚೇಂಜ್ ಅನ್ನೋದು ಅದರ ಅಪಾಯ ಅಸ್ಸಾಮಿಗರಿಗೆ ಗೊತ್ತು. ಅಂಥ ಅಪಾಯ ಕರ್ನಾಟಕಕ್ಕೆ ಬರೋಕ್ಕೆ ಮುಂಚೆ ರಾಜ್ಯ ಸರ್ಕಾರ ಎಚ್ಚೆತ್ಕೋಬೇಕು. ಅದು ಕಾಂಗ್ರೆಸ್ ಇರಲಿ, BJP ಇರಲಿ, ಯಾವುದೇ ಇರಲಿ. ಇಲ್ಲದಿದ್ದರೆ ಕರ್ನಾಟಕಕ್ಕೂ ಸಹ ಇಂಥದ್ದೊಂದು ಅಪಾಯ ಸದ್ಯದಲ್ಲೇ ಬರೋದಿದೆ ಸ್ನೇಹಿತರೆ.